ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದಲ್ಲಿ ಭಿನ್ನಮತ ಸ್ಫೋಟ. ಮಾಜಿ ಜಿಲ್ಲಾಧ್ಯಕ್ಷೆ ವಿರುದ್ಧ ಗಂಭೀರ ಆರೋಪ. ಕಾರ್ಯಕರ್ತರಿಂದ ಸಾಮೂಹಿಕ ರಾಜೀನಾಮೆ. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಬರ್ಖಾಸ್ತಾದರೂ ಕೂಡ ಜಿಲ್ಲಾಧ್ಯಕ್ಷೆ ಎಂದು ಸ್ವಯಂ ಘೋಷಿಸುತ್ತಿರುವ ಜ್ಯೋತಿ ಶೇರಿಗಾರ್ತಿಯ ವಿರುದ್ಧ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಇಂದು ಸಾಮೂಹಿಕ ರಾಜೀನಾಮೆ ನೀಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉಡುಪಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಕಾರ್ಯಕರ್ತೆ ಮೀರಾ ಅವರು, ಕನ್ನಡ ಪರ ಹೋರಾಟಗಾರರಾದ ನಾವು ಬಹಳ ಅಭಿಮಾನವಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಮಹಿಳಾ ಘಟಕಕ್ಕೆ ಸೇರಿದ್ದು ನಾವಿಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿರುತ್ತೇವೆ. ನಾವು ಕನ್ನಡ ಪರ ಕೆಲಸಗಳನ್ನ ಮಾಡಿಕೊಂಡು ಬರುತ್ತಿದ್ದು ಕನ್ನಡ ನಾಡು ನುಡಿಗಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದೇವೆ ಎಂದರು. ಮೊದಲಿಗೆ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು. ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಮೊದಲಿನ ಮಹಿಳಾ ಜಿಲ್ಲಾಧ್ಯಕ್ಷೆ ಜ್ಯೋತಿ ಶೇರಿಗಾರ್ತಿಯವರು ಆ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯಲ್ಲ ಎಂದು ತಿಳಿದು ಬಂದಿತು. ಅವರ ನಾಯಕತ್ವದಲ್ಲಿ ನಮಗೆ ಮುಂದುವರಿಯಲು ಇಷ್ಟವಿಲ್ಲದೆ ನಾವು ಸಂಘಟನೆಯನ್ನ ಬಿಟ್ಟು ಹೊರಬರಬೇಕು ಎಂದು ನಿರ್ಣಯಿಸಿದ್ದೇವೆ. ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯತ್ವಕ್ಕೆ ನಾವು ಸಾಮೂಹಿಕ ರಾಜೀನಾಮೆಯನ್ನ ನೀಡುತ್ತಿದ್ದೇವೆ ಎಂದರು. ಒಂದು ಸಾಮಾನ್ಯ ಜ್ಞಾನವಿಲ್ಲದ ಮಹಿಳೆಯನ್ನ ಒಂದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆಯನ್ನಾಗಿ ಮಾಡಿದ್ರೆ ಆ ಸಂಘಟನೆ ಮುಂದುವರಿಯಲು ಸಾಧ್ಯವಾ? ಹೌದು, ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಮಹಿಳಾ ಘಟಕದಲ್ಲಿ ಇಂಥ ಒಂದು ಪ್ರಶ್ನೆ ಉದ್ಭವಿಸಿದೆ. ಇಲ್ಲಿರುವ ಮಹಿಳಾ ಸದಸ್ಯರ ಸಂಖ್ಯೆಯೂ ಕೂಡ ಬೆರಳೆಣಿಕೆಯಷ್ಟು. ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿದ್ರೆ ಆ ಕಾರ್ಯಕ್ರಮ ಈ ಹಿಂದಿನ ಮಹಿಳಾ ಜಿಲ್ಲಾಧ್ಯಕ್ಷೆ ಜ್ಯೋತಿ ಶೇರಿಗಾರ್ತಿಯ ವೈಯಕ್ತಿಕ ಲಾಭಕ್ಕಾಗಿ ಆಗಿರುತ್ತದೆ ಎಂದರು. ಇಲ್ಲಿ ಪುರುಷ ಜಿಲ್ಲಾಧ್ಯಕ್ಷರಿದ್ದಾರೆ, ಆದ್ರೆ ಆ ಜ್ಯೋತಿ ಶೇರಿಗಾರ್ತಿಯವರಿಗೆ ಆ ಪುರುಷ ಜಿಲ್ಲಾಧ್ಯಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಜ್ಯೋತಿ ಶೇರಿಗಾರ್ತಿ ಅವನ ಯಾವುದೇ ಮಾತನ್ನು ಕೂಡ ಕೇಳುವುದಿಲ್ಲ. ಒಂದು ಸಂಘಟನೆ ಅಂದಾಗ ಅದಕ್ಕೆ ಅದರದ್ದೇ ಆದ ರೀತಿ ನೀತಿ ನಿಯಮಗಳಿರುತ್ತವೆ. ಅವೆಲ್ಲವನ್ನು ಕೂಡ ಗಾಳಿಗೆ ತೂರಿ ಇವಳ ಮನಸ್ಸಿಗೆ ಬಂದ ಹಾಗೆ ಲಾಭಕ್ಕೋಸ್ಕರ ನಡೆದುಕೊಳ್ಳುತ್ತಿದ್ದಾಳೆ ಎಂದರು. ಸಂಘಟನೆ ಎಂದರೆ ಇಲ್ಲಿ ಹೋರಾಟವೇ ಪ್ರಮುಖ. ಆದರೆ ಇಲ್ಲಿ ಪ್ರಮುಖ ಏನೆಂದರೆ ಡ್ರಮ್ಸ್ ಮಾಡುವುದು, ಟ್ಯಾಬ್ಲೋ ಆಯೋಜನೆ ಮಾಡುವುದು, ಅದಕ್ಕಾಗಿ 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿಗಳನ್ನ ವಸೂಲಿ ಮಾಡುವುದು, ಇದನ್ನೇ ಮಾಡೋದಾಯ್ತು ಅವಳದ್ದು ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇವಳ ಈ ಎಲ್ಲ ವ್ಯವಹಾರಗಳಿಗೆ ಒಬ್ಬ ವ್ಯಕ್ತಿಯ ಸಾಥ್. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರಿಬ್ಬರಿಗೆ ವೇದಿಕೆ. ಯಾವುದೇ ಒಂದು ಸಂಘಟನೆಯ ಸಭೆ ನಡೆಯುವಂಥದ್ದು ಸಂಘಟನಾ ಕಚೇರಿಯಲ್ಲಿ ಅಥವಾ ಸಭಾಂಗಣದಲ್ಲಿ. ಆದರೆ ಈ ಜ್ಯೋತಿ ಶೇರಿಗಾರ್ತಿಯ ಸಭೆ ನಡೆಯುವುದು ಮಾತ್ರ ರಾತ್ರಿ 9 ಗಂಟೆಯ ಮೇಲೆ, ಬರೇ ಪುರುಷರ ಜೊತೆ, ಅದು ಉಡುಪಿಯ ಅಜ್ಜರಕಾಡ್ ಪಾರ್ಕ್ನಲ್ಲಿ. ಈ ಜ್ಯೋತಿ ಶೇರಿಗಾರ್ತಿ ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಮಹಿಳಾ ಸದಸ್ಯರ ಬಗ್ಗೆ ಅಲ್ಲಸಲ್ಲದ ವಿಚಾರಗಳನ್ನ ಹೇಳಿಕೊಂಡು ಸಂಘಟನೆಯನ್ನ ಒಡೆಯುವ ಕೆಲಸವನ್ನ ನಿರಂತರವಾಗಿ ಮಾಡಿ ಇಂದು ಹೆಚ್ಚಿನ ಸದಸ್ಯರು ಹಾಗೂ ಪದಾಧಿಕಾರಿಗಳು ಸಂಘಟನೆಯನ್ನ ಬಿಟ್ಟು ಹೊರಗೆ ಹೋಗುವಂತೆ ಮಾಡಿರುತ್ತಾಳೆ. ಅವಳ ಈ ದಿಸೆಯಿಂದ ಈ ಮಹಿಳಾ ಘಟಕ ಈ ದಿನ ನೆಲಕಚ್ಚಿ ಹೋಯಿತು ಎಂದು ತಮ್ಮ ನೋವನ್ನ ಹಂಚಿಕೊಂಡರು. ಇದೇ ಫೆಬ್ರವರಿ 25ರಂದು ಸಂಘಟನೆಯ ಪ್ರಮುಖರು ಉಡುಪಿ ಜಿಲ್ಲೆಗೆ ಭೇಟಿ ನೀಡಿ ಪದಾಧಿಕಾರಿಗಳ ಸಭೆ ನಡೆಸಿದಾಗ ನಾವೆಲ್ಲರೂ ಕೂಡ ಈ ಜ್ಯೋತಿ ಶೇರಿಗಾರ್ತಿ ಇವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುತ್ತೇವೆ. ಬಳಿಕ ಅವರು ಸಭೆಯಲ್ಲಿ ಮೇ 10ರಂದು ಚುನಾವಣೆ ನಡೆಸುವುದಾಗಿ ಹೇಳಿ ಉಡುಪಿ ಜಿಲ್ಲಾ ಮಹಿಳಾ ಮತ್ತು ಪುರುಷ ಘಟಕವನ್ನ ಬರ್ಖಾಸ್ತುಗೊಳಿಸಿರುತ್ತಾರೆ. ಈ ಮಹಿಳಾ ಘಟಕ ಬರ್ಖಾಸ್ತಾದ್ರೂ ಕೂಡ ಈ ಜ್ಯೋತಿ ಶೇರಿಗಾರ್ತಿ ಅವಳ ಚೇಳನೊಂದಿಗೆ ಸೇರಿಕೊಂಡು ಅವಳೇ ಅಧ್ಯಕ್ಷೆ ಎಂದು ವಿವಿಧ ಪೇಪರ್ ಹಾಗೂ ವೆಬ್ಸೈಟ್ಗಳಲ್ಲಿ ಸುದ್ದಿಯನ್ನ ಕಳುಹಿಸಿ ಅದನ್ನ ಪ್ರಚಾರ ಮಾಡಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡುತ್ತಿದ್ದಾಳೆ. ದಾಖಲೆಗಳನ್ನ ನೀಡಿದ್ದೇವೆ ಎಂದರು. ಇವಳ ಈ ಎಷ್ಟೆಲ್ಲ ಲೋಪದೋಷ ಇದ್ರೂ ಕೂಡ ಆ ವ್ಯಕ್ತಿಗೆ ಇದೇ ಜ್ಯೋತಿ ಶೇರಿಗಾರ್ತಿ ಮತ್ತೂ ಕೂಡ ಅಧ್ಯಕ್ಷೆಯೇ ಆಗಿರಬೇಕು. ಅವಳೇ ಬೋಗಸ್ ಅಧ್ಯಕ್ಷೆ ಎಂದು ಆದ್ರೆ ಅವರೇ ಇರಲಿ, ನಾವು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ಸಂಘಟನೆಯ ವ್ಯಕ್ತಿಯೊಬ್ಬ ಅವಳ ಬೆನ್ನಿಗೆ ಸದಾ ನಿಂತಿರುತ್ತಾನೆ. ಅವನೊಬ್ಬ ಅವಳ ಚೇಳ ಅಂತಾನೆ ಹೇಳಬಹುದು. ಮೀಟಿಂಗ್ ಕರೆಯಿರಿ ಅಂದ್ರೆ ಅವರಿಬ್ಬರೇ ಸಭೆ ಮಾಡುತ್ತಾರೆ. ಸಂಘಟನೆಯ ಗ್ರೂಪ್ನಲ್ಲಿ ಏನೇ ಕೇಳಿದ್ರು ಕೂಡ ಗ್ರೂಪ್ ಅಡ್ಮಿನ್ ಓನ್ಲಿ ಸೆಂಡ್ ದ ಮೆಸೇಜ್ ಅನ್ನೋ ಸೆಟ್ಟಿಂಗ್ ಅನ್ನ ಆನ್ ಮಾಡ್ತಾರೆ. ನಮಗೆ ಇಲ್ಲಿ ಏನು ಕೂಡ ಪ್ರಶ್ನೆ ಮಾಡಲು ಆಗಲ್ಲ. ಒಟ್ಟಿನಲ್ಲಿ ಅವನ ಅಧ್ಯಕ್ಷೆಯ ಈ ಎಲ್ಲಾ ಘಟನೆಯಿಂದ ಬೆಳವಣಿಗೆಯಿಂದ ನಾವೆಲ್ಲರೂ ಕೂಡ ಬೇಸತ್ತು 15ಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರು ಸಂಘಟನೆಯಿಂದ ಹೊರಬರಬೇಕು ಎಂದು ತೀರ್ಮಾನ ಮಾಡಿರುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮೀರಾ, ಪವಿತ್ರ ಶೆಟ್ಟಿ, ವಿಜಯ ಶ್ರೀನಿವಾಸ್, ಮಾಧವಿ ಶೆಟ್ಟಿ ಹಾಗೂ ಮಮತಾ ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಮಹಿಳಾ ಘಟಕದಲ್ಲಿ ಇಂತಹ ಒಂದು ಪ್ರಶ್ನೆ ಉದ್ಭವಿಸಿದೆ. ಇಲ್ಲಿರುವ ಮಹಿಳಾ ಸದಸ್ಯರ ಸಂಖ್ಯೆ
ಚರ್ಚೆ ಜ್ಯೋತಿ ಸೇರಿದಂತೆಯವರ ವೈಯಕ್ತಿಕ ಲಾಭಕ್ಕಾಗಿ ಆಗಿರುತ್ತದೆ. ಇಲ್ಲಿ ಪುರುಷ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರಿಗೂ ಇವರು ಆಟ ಕೊಂಡು ಲೆಕ್ಕಕ್ಕಿಲ್ಲ ಅಂತ ಆಗಿದೆ. ಇಲ್ಲಿ ಪುರುಷ ಜಿಲ್ಲಾಧ್ಯಕ್ಷರು ಯಾವುದೇ ಮಾತಿಗೆ ಈ ಜಿಲ್ಲಾಧ್ಯಕ್ಷ ಬೆಲೆ ಸಿಗುತ್ತಿಲ್ಲ. ಒಂದು ಸಂಘಟನೆ ಅಂದಾಗ ಆ ಸಂಘಟನೆಯಲ್ಲಿ ಅದರದೇ ಆದ ರೀತಿ ನೀತಿ ನಿಯಮಗಳಿರುತ್ತವೆ. ಅವೆಲ್ಲವನ್ನು ಗಾಳಿಗೆ ತೂರಿ ಇವರ ಲಾಭಕ್ಕೋಸ್ಕರ ಇವರಿಗೆ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಸಂಘಟನೆಯಲ್ಲಿ ಹೋರಾಟವೇ ಪ್ರಮುಖ. ಆದರೆ ಇಲ್ಲಿ ಪ್ರಮುಖ ಏನೆಂದರೆ ಡ್ರಮ್ಸ್ ಮಾಡೋದು, ಟ್ಯಾಬ್ಲೋ ಆಯೋಜನೆ ಮಾಡೋದು, ಅದಕ್ಕಾಗಿ 500-100 ರೂಪಾಯಿಗಳ ಹಣ ವಸೂಲಿ ಮಾಡಿ ಇದನ್ನೇ ಮಾಡೋದು. ನೋಡಿ, ಎಲ್ಲ ಈ ಅವ್ಯವಹಾರಗಳಿಗೆ ಒಬ್ಬ ವ್ಯಕ್ತಿಯ ಸಾಕು. ಎಲ್ಲ ಕಾರ್ಯಕ್ರಮದಲ್ಲಿ ಅವರಿಬ್ಬರದೇ ವೇದಿಕೆ. ಯಾವುದೇ ಒಂದು ಸಂಘಟನೆ ಸಭೆ ನಡೆಯುವಂಥದ್ದು ಸಂಘಟನಾ ಕಚೇರಿಯಲ್ಲಿ ಅಥವಾ ಸಭಾಂಗಣದಲ್ಲಿ. ಆದರೆ ಜ್ಯೋತಿ ಸೇರಿ ಗಾಂಧಿ ಇವರ ಸಭೆ ನಡೆಯುವುದು ರಾತ್ರಿ 9ರ ನಂತರ ಅಚ್ಚರಕಾಡ ಪಾರ್ಕಿನಲ್ಲಿ, ಅದು ಪುರುಷರೊಂದಿಗೆ ಮಾತ್ರ.